Hello my dear student friends. Hope you all are doing good. ನೀವೆಲ್ಲ ದ್ವಿತೀಯ PUC ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಅಕೌಂಟೆನ್ಸಿ ಸಬ್ಜೆಕ್ಟಿನಲ್ಲಿ ಒಂದು ಪ್ರಮುಖವಾದಂತಹ ಭಾಗ ಅದು ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಪಾರ್ಟ್ನರ್ಶಿಪ್ ಅಕೌಂಟ್ಸ್ ನಿಮ್ಮ ಅಕೌಂಟೆನ್ಸಿ ಪರೀಕ್ಷೆಯಲ್ಲಿ ಸರಿಸುಮಾರು 70 ಮಾರ್ಕ್ಸಿನಷ್ಟು ಬರುವಂತಹ ಒಂದು ಮಹತ್ವದ ಭಾಗ. ಆದ್ದರಿಂದ ಆ ಒಂದು ಭಾಗವನ್ನ ನೀವು ಬಹಳ ಮಹತ್ವವನ್ನು ಕೊಟ್ಟು ಲಕ್ಷ್ಯವನ್ನು ಕೊಟ್ಟು ಆ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅನ್ನು ತಯಾರಿ ಮಾಡಬೇಕು. ಅದರಲ್ಲಿ ಈ ಬಾರಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರವಾಗಿ ನಾವು ಗುಡ್ ವಿಲ್ ಟ್ರೀಟ್ಮೆಂಟ್ ಅನ್ನು ಮಾಡಬೇಕಾಗಿದೆ. ದಿಸ್ ಟೈಮ್ ವಿ ಹ್ಯಾವ್ ಟು ಟ್ರೀಟ್ ಗುಡ್ ವಿಲ್ ಅಕಾರ್ಡಿಂಗ್ ಟು AS 26, that is accounting standard 26. So that is the major part of partnership accounts. ಬಹಳಷ್ಟು ಜನ ಅದನ್ನ ಕನ್ಫ್ಯೂಸ್ ಮಾಡಿಕೊಂಡು ಅದರಲ್ಲಿ ಮಾರ್ಕ್ಸ್ ಅನ್ನ ಕಳೆದುಕೊಳ್ಳುವ ಚಾನ್ಸಸ್ ಇದೆ. ಹೀಗಾಗಿ ಅದನ್ನ ಸ್ವಲ್ಪ ಸರಳ ರೀತಿಯಲ್ಲಿ ಕಲಿತರೆ ಅದು ನಿಮ್ಮ ಪರೀಕ್ಷೆಗೆ ಈ ಮುಂದೆ ಬರುವಂತಹ ಪರೀಕ್ಷೆಗೆ ಉಪಯುಕ್ತವಾಗ್ತದೆ ಅನ್ನುವ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಇನ್ ದಿಸ್ ಸೀರೀಸ್ ವಿ ವಿಲ್ ಡಿಸ್ಕಸ್ ಹೌ ಟು ಟ್ರೀಟ್ ದ ಗುಡ್ ವಿಲ್ ಅಕಾರ್ಡಿಂಗ್ ಟು AS 26 as far as admission of a partner is concerned, retirement of a partner is concerned, and death of a partner is concerned. In this video, let's discuss the treatment of goodwill in case of admission of partner. As you all know, there are two types of goodwill. One is cash goodwill, another one is non-cash goodwill. Cash goodwill means the incoming partner will come to the business with some cash towards goodwill. Non-cash goodwill means he will not bring the cash. We will raise it. We will raise the goodwill, we will value it, or we will create it. Likewise, we will do. That is non-cash goodwill. Firstly, let us discuss about the cash goodwill. ಒಬ್ಬ ಪಾಲುದಾರ ನಮ್ಮ ಬಿಸಿನೆಸ್ ಅನ್ನ ಎಂಟರ್ ಆಗುವ ಸಮಯಕ್ಕೆ 2 ಹೆಡ್ಗಳಲ್ಲಿ ಹಣವನ್ನ ತೆಗೆದುಕೊಂಡು ಬರ್ತಾನೆ. ನೀವೆಲ್ಲ ಅದನ್ನ ಓದಿರ್ತೀರಿ. ಮೊದಲನೆಯದ್ದು ಬಂಡವಾಳವನ್ನ, ಕ್ಯಾಪಿಟಲ್ ಅಮೌಂಟ್ ಅನ್ನ, ಮತ್ತು ಅದರ ಜೊತೆಗೆ ಇನ್ನಿಷ್ಟು ಅಡಿಷನಲ್ ಆಗಿ ಹಣವನ್ನ ಗುಡ್ ವಿಲ್ ಅಂತ ಹೇಳಿ ತೆಗೆದುಕೊಂಡು ಬರ್ತಾನೆ. ನೀವು ಮೊದಲನೆಯದಾಗಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಾಗ ಗುಡ್ ವಿಲ್ಗೆ ಸಂಬಂಧಪಟ್ಟಂತೆ ಒಂದನ್ನ ಗಮನಿಸಬೇಕು. ವೆದರ್ ದ ಪ್ರಾಬ್ಲಮ್ ಇಟ್ ಇನ್ಕ್ಲೂಡ್ಸ್ ಕ್ಯಾಶ್ ಗುಡ್ ವಿಲ್ ಆರ್ ಇಟ್ ಈಸ್ ನಾನ್ ಕ್ಯಾಶ್ ಗುಡ್ ವಿಲ್. ನಾನ್ ಕ್ಯಾಶ್ ಗುಡ್ ವಿಲ್ ಅನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಮುಂದೆ ನೋಡೋಣ. ಮೊದಲಿಗೆ ಕ್ಯಾಶ್ ಗುಡ್ ವಿಲ್ ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು. ಈ 2 ಫ್ರೇಸಸ್ ಗಳನ್ನ ನಿಮ್ಮ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರ್ತಾನೆ. ಮೋಸ್ಟ್ ಪ್ರೊಬೆಬ್ಲಿ ದೇ ವಿಲ್ ಗಿವ್ ಇಟ್ ಇನ್ ದ ಫಸ್ಟ್ ಅಡ್ಜಸ್ಟ್ಮೆಂಟ್ ಓನ್ಲಿ. ಲೈಕ್ ದಿಸ್ ದೇ ವಿಲ್ ಗಿವ್ ಇಫ್ ಇಟ್ ಈಸ್ ಕ್ಯಾಶ್ ಗುಡ್ ವಿಲ್ ಬ್ರಾಟ್ ಟುವರ್ಡ್ಸ್ ಗುಡ್ ವಿಲ್ ಆರ್ ಬ್ರಾಟ್ ಇನ್ ಕ್ಯಾಶ್. ಈ 2 ಫ್ರೇಸಸ್ ಗಳನ್ನ ಬಳಸಿ ಕ್ಯಾಶ್ ಗುಡ್ ವಿಲ್ ಅದ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತಾನೆ. ಅದನ್ನ ನಾವು ಗ್ರಹಣ ಮಾಡಿ ಅದು ಕ್ಯಾಶ್ ಗುಡ್ ವಿಲ್ ಅದ ಅನ್ನೋದನ್ನ ತಿಳಿದುಕೊಂಡು ನಂತರ ಆ ಗುಡ್ ವಿಲ್ ಅನ್ನ ಅಕಾರ್ಡಿಂಗ್ ಟು AS 26 ವಿ ಹ್ಯಾವ್ ಟು ಟ್ರೀಟ್ ಇಟ್. ಇನ್ ಅಕೌಂಟೆನ್ಸಿ ಸಬ್ಜೆಕ್ಟ್ ಯು ವಿಲ್ ಗೆಟ್ 1 12 marks question without capital adjustment. In that
you may get cash goodwill or you may get non-cash goodwill. If you get cash goodwill, I mean if they give brought towards goodwill or brought in cash, how to treat it? ಮೊದಲನೇದ್ದು ಅದನ್ನ ಇಂಡಿಕೇಟ್ ಹೇಗೆ ಮಾಡಿರ್ತಾರೆ ಅಂತ ಗೊತ್ತು ಮಾಡ್ಕೊಂಡ್ರಿ. ನಂತರ ಆ ಕ್ಯಾಶ್ ಗುಡ್ವಿಲ್ ಅನ್ನ ಹೇಗೆ ಟ್ರೀಟ್ ಮಾಡಬೇಕು. ನೀವು 12 ಮಾರ್ಕ್ಸಿನ ಒಂದು ಪ್ರಾಬ್ಲಮಿನಲ್ಲಿ 12 ಮಾರ್ಕ್ಸಿನ ಪ್ರಾಬ್ಲಮಿನಲ್ಲಿ 3 ಅಂಶಗಳನ್ನ ತಯಾರಿಸಬೇಕು. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, 3ನೇದ್ದು ಬ್ಯಾಲೆನ್ಸ್ ಶೀಟ್. ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಮತ್ತು ಗುಡ್ ವಿಲ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ದೇರ್ ಇಸ್ ನೋ ಎನಿ ಕೋರಿಲೇಷನ್ ಬಿಟ್ವೀನ್ ಗುಡ್ ವಿಲ್ ಅಂಡ್ ರಿವ್ಯಾಲ್ಯೂಯೇಷನ್ ಅಕೌಂಟ್. There will be no any treatment in case of revaluation account as far as goodwill is concerned. Then the major part, it is partners capital account, where we have to showcase the goodwill brought by the new partner in the form of cash. There are 3 steps. First thing is, as it is cash goodwill, he is bringing cash towards the firm. So we have to add it to the cash first. It means in capital account we have to write by cash or by bank, and we have to add the capital amount and goodwill brought by the new partner. We have to write the amount in the new partner's rupees column. ಇದು ಕ್ಯಾಶ್ ಗುಡ್ವಿಲ್ ಆದ್ದರಿಂದ ಅವ ಗುಡ್ವಿಲ್ ಅನ್ನ ಹಣದ ರೂಪದಲ್ಲಿ ತಂದಿರುತ್ತಾನೆ. ಅದಕ್ಕಾಗಿ ಅದನ್ನ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಬೈ ಕ್ಯಾಶ್ ಅಥವಾ ಬೈ ಬ್ಯಾಂಕ್ ಅಂತ ಬರೆದು, ಕ್ಯಾಪಿಟಲ್ ಅವ ತಂದಿರುವಂತಹ ಬಂಡವಾಳ ಪ್ಲಸ್ ಅವ ತಂದಿರುವಂತಹ ಗುಡ್ವಿಲ್ ಹಣ ಇವೆರಡನ್ನು ಪ್ಲಸ್ ಮಾಡಿ ನಾವು ಹೊಸದಾಗಿ ಬಂದಿರುವ ಪಾರ್ಟ್ನರಿನ ರುಪೀಸ್ ಕಾಲಮ್ ನಲ್ಲಿ ಹಣವನ್ನು ಬರಿಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಬೈ ಕ್ಯಾಶ್ ಆರ್ ಬೈ ಬ್ಯಾಂಕ್, summation of capital and goodwill should be written in the new partners rupees column. ಇನ್ನು ಎರಡನೇದಾಗಿ ಒಂದು ಎಂಟ್ರಿಯನ್ನ AS26 ನಮಗೆ ತಿಳಿಸ್ಕೊಡುತ್ತದೆ ಗುಡ್ವಿಲ್ ಅನ್ನ ಹೇಗೆ ಬರಿಬೇಕು ಅನ್ನೋದಕ್ಕೆ. ಇನ್ಕಮಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ಕಮಿಂಗ್ ಅಂದ್ರೆ ಹೊಸದಾಗಿ ಬರುವಂತಹ ಪಾರ್ಟ್ನರ್, ನ್ಯೂ ಪಾರ್ಟ್ನರ್ ಅಂತ ಅರ್ಥ. ಆ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈ ಜರ್ನಲ್ ಎಂಟ್ರಿ. ಕೇವಲ ಜರ್ನಲ್ ಎಂಟ್ರಿಯನ್ನ ನಾವು ನೋಡಿದ್ರೆ ಅದನ್ನ ಪೋಸ್ಟ್ ಹೇಗೆ ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳಿಗೆ ಅದು ಗೊಂದಲ ಆಗ್ತದೆ. ಅದಕ್ಕಾಗಿ ಒಂದು ಸರಳ ರೀತಿಯಲ್ಲಿ ಗುಡ್ವಿಲ್ ಅನ್ನ ಈ ಎಂಟ್ರಿಯನ್ನ ಪೋಸ್ಟ್ ಹೇಗೆ ಮಾಡಬೇಕು ಬಹಳ ಸರಳವಾಗಿ ಇದೆ. ಸಿಂಪಲ್. ವಿ ಹ್ಯಾವ್ ಟು ರೈಟ್ ಬೈ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ದ ಅಮೌಂಟ್ ಇನ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಅಂಡ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಮೌಂಟ್ ಇನ್ ನ್ಯೂ ಪಾರ್ಟ್ನರ್ಸ್ ರುಪೀಸ್ ಕಾಲಮ್. ಅಂದ್ರೆ ಮೊದಲಿಗೆ ಕ್ರೆಡಿಟ್ ಸೈಡಿನಲ್ಲಿ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಆ ಗುಡ್ವಿಲ್ ಹಣವನ್ನ ಹಂಚಿರ್ತಿರಲ್ಲ ಅದನ್ನ ನೀವು ಓಲ್ಡ್ ಪಾರ್ಟ್ನರ್ಸ್ ರುಪೀಸ್ ಕಾಲಮ್ ನಲ್ಲಿ ಬರಿಬೇಕು. ಮತ್ತು ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಅಮೌಂಟ್ ಅನ್ನ ನ್ಯೂ ಪಾರ್ಟ್ನರ್ಸ್ ರುಪೀಸ್ ಕಾಲಮ್ ನಲ್ಲಿ ಬರಿಬೇಕು. ಇದೊಂದು ಸ್ಟೆಪ್ ಅನ್ನ ನೀವು ಮುಗಿಸಿದ್ರೆ ಗುಡ್ವಿಲ್ ಅನ್ನ, ಸಾಮಾನ್ಯ ರೀತಿಯಾಗಿ ಕೊಟ್ಟಿರುವ ಗುಡ್ವಿಲ್ ಅನ್ನ ನೀವು ಓಲ್ಡ್ ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದಂತೆ ಆಗ್ತದೆ. This is how we have to treat the goodwill, I mean cash goodwill in case of admission of the partner. ಇದರಲ್ಲಿ ಏನೇ ಎರಡು ಬೇಸಿಕ್ ಕನ್ಸೆಪ್ಟ್ಸ್ ಗಳು ಬರ್ತವೆ. ಕೆಲವೊಮ್ಮೆ ವಿಡ್ರಾನ್ ಆಗಿರುತ್ತದೆ, ಆ ಹಣವನ್ನ ಓಲ್ಡ್ ಪಾರ್ಟ್ನರ್ ವಿಡ್ರಾ ಮಾಡಬಹುದು. ಅದು ಹಾಫ್ ವಿಡ್ರಾನ್ ಆಗಿರಬಹುದು ಅಥವಾ ಕಂಪ್ಲೀಟ್ ಅಮೌಂಟ್ ಅನ್ನ ವಿಡ್ರಾ ಮಾಡಿರಬಹುದು. ಅದನ್ನ ನಾವು ಹೇಗೆ ಬರಿಬೇಕು? ಅದು ಸಿಂಪಲ್. ಗುಡ್ವಿಲ್ ಹಣ ಬಂದಾಗ ಬೈ ಕ್ಯಾಶ್ ಅಥವಾ ಬೈ ಬ್ಯಾಂಕ್ ಅಂತ ಬರೆದಿರ್ತೀವಿ. ಈಗ ವಿಡ್ರಾ ಆಗ್ತಾ ಇರುವಾಗ ಅದನ್ನ ಟು ಕ್ಯಾಶ್ ಅಂತ ಬರೆದ್ರೆ ವಿಡ್ರಾ ಆದಂತೆ ಆಗ್ತದೆ.
ಇಷ್ಟೇ, ಕೇವಲ ಟು ಕ್ಯಾಶ್ ಆರ್ ಟು ಬ್ಯಾಂಕ್ ಯಾವ್ದಿರ್ತದೋ ಅಲ್ಲಿ. ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ಯು ಹ್ಯಾವ್ ಟು ರೈಟ್ ಟು ಕ್ಯಾಶ್ ಆರ್ ಟು ಬ್ಯಾಂಕ್ ಇನ್ ಕೇಸ್ ಆಫ್ ವಿಡ್ರಾವಲ್ ಆಫ್ ದ ಗುಡ್ ವಿಲ್ ಅಮೌಂಟ್ ಬೈ ಓಲ್ಡ್ ಪಾರ್ಟ್ನರ್ಸ್. ಅಮೌಂಟ್ ಅನ್ನ ಹೇಗೆ ಬರಿಬೇಕು? ಕಂಪ್ಲೀಟ್ ವಿಡ್ರಾ ಇತ್ತು ಅಂತಂದ್ರೆ ಬೈ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹೇಳಿ ಎಷ್ಟು ಬರೆದಿರ್ತೀರಲ್ಲ ಹಣ, ಅದನ್ನ ಪೂರ್ಣವಾಗಿ ಟು ಕ್ಯಾಶ್ ಆರ್ ಟು ಬ್ಯಾಂಕ್ ಅಂತ ಬರಿಬೇಕು. ಅಥವಾ ಹಾಫ್ ವಿಡ್ರಾನ್ ಇತ್ತು ಅಂತಂದ್ರೆ ಬೈ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬರೆದಿರುವ ಹಣದಲ್ಲಿ ಅರ್ಧ ಮಾಡಿ ಅದನ್ನ ಟು ಕ್ಯಾಶ್ ಅಂತ ಅಥವಾ ಟು ಬ್ಯಾಂಕ್ ಅಂತ ಬರೀಬೇಕು. ಇಫ್ ಇಟ್ ಈಸ್ ಕಂಪ್ಲೀಟ್ಲಿ ವಿಡ್ರಾನ್, ದೆನ್ ಯು ಹ್ಯಾವ್ ಟು ರೈಟ್ ಇಟ್ ಆಸ್ the amount which you have written at the credit side as by new partners capital account, the same amount should be written at the debit side as to cash. If it is half withdrawn, then the half of the goodwill amount as you have distributed at the credit side, that should be written it as to cash. Idu cash goodwill withdraw ಆದರೆ ಅದನ್ನ ಯಾವ ರೀತಿಯಾಗಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಬರಿಬೇಕು ಅನ್ನುವ ಕುರಿತಾಗಿ. ಇನ್ನು ಇಲ್ಲಿ ಒಂದು ಪ್ರಶ್ನೆ ಇರುತ್ತದೆ, ಏನಂತಂದ್ರೆ ಯಾವ ರೇಷಿಯೋನಲ್ಲಿ ಗುಡ್ ವಿಲ್ ಅನ್ನ ಹಂಚಬೇಕು? ದ ಬೇಸಿಕ್ ಥಿಂಗ್ ಇಟ್ ಈಸ್ ದ ಗುಡ್ ವಿಲ್ ಅಮೌಂಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಓಲ್ಡ್ ಪಾರ್ಟ್ನರ್ಸ್ ಇನ್ ಸ್ಯಾಕ್ರಿಫೈಸ್ ರೇಷಿಯೋ. But if they give new profit sharing ratio, then we have to use the formula old ratio minus new ratio. We have to calculate sacrifice ratio, and in that ratio we have to distribute the goodwill amount. And the second case is if they don't give new ratio. ಎಲ್ಲ ಪ್ರಾಬ್ಲಮಿನಲ್ಲಿ ನ್ಯೂ ರೇಷಿಯೋ ಕೊಡೋದಿಲ್ಲ. ನ್ಯೂ ರೇಷಿಯೋ ಕೊಡದೇ ಇದ್ದರೆ, ನ್ಯೂ ರೇಷಿಯೋನ ಕೊಡದೇ ಇದ್ದರೆ ಅದನ್ನ ನಾವು ಆ ಸಮಯದಲ್ಲಿ ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್ ರೇಷಿಯೋ, ನಮ್ಮ ಓಲ್ಡ್ ರೇಷಿಯೋ ಅನ್ನೇ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಅಸ್ಯೂಮ್ ಮಾಡಿಕೊಂಡು ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಈಸ್ ಸ್ಯಾಕ್ರಿಫೈಸ್ ರೇಷಿಯೋ, ಅಂಡ್ ಇನ್ ಓಲ್ಡ್ ರೇಷಿಯೋ ಓನ್ಲಿ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದ ಗುಡ್ ವಿಲ್ ಅಮೌಂಟ್. ನಮ್ಮ ನ್ಯೂ ರೇಷಿಯೋ ಕೊಟ್ಟಿದ್ದರೆ ಮಾತ್ರ ಕ್ಯಾಲ್ಕುಲೇಷನ್ ಪಾರ್ಟ್ ಬರ್ತದೆ. ಕ್ಯಾಶ್ ಗುಡ್ ವಿಲ್ಲಿನಲ್ಲಿ probably they will not give new ratio. So in all the problems we have to consider old ratio is equal to sacrifice ratio, and we have to distribute the goodwill amount in old ratio only. This is all about the cash goodwill, its indication in the problem, its treatment, withdrawal of the cash goodwill. ಸೊ ವಿದ್ಯಾರ್ಥಿಗಳೇ ಗಮನಿಸಬೇಕು, ಇಲ್ಲಿ ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂತಹ ಅಂಶ ಕ್ಯಾಶ್ ಗುಡ್ ವಿಲ್ಲಿನ ಬಗ್ಗೆ ಇಷ್ಟ ಆಯಿತು. ಇದರ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾಬ್ಲಮ್ಸ್ಗಳು ಸ್ಟೇಟ್ ಬೋರ್ಡ್ ದವರು ತಯಾರಿಸಿದಂತಹ ಕ್ವಶನ್ ಬ್ಯಾಂಕಿನಲ್ಲಿ 1ನೇ ಪ್ರಾಬ್ಲಮಿನಿಂದ 9ನೇ ಪ್ರಾಬ್ಲಮಿನವರೆಗೆ ಕ್ಯಾಶ್ ಗುಡ್ ವಿಲ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳು ಇವೆ. ಕ್ಯಾಶ್ ಗುಡ್ ವಿಲ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ 1ರಿಂದ 9, 10, 11, 12, 13 4 ಪ್ರಾಬ್ಲಮ್ಸ್ಗಳು ನಾನ್ ಕ್ಯಾಶ್ ಗುಡ್ ವಿಲ್ಗೆ ಸಂಬಂಧಪಡುವಂತಹದ್ದಿದೆ. ಇನ್ನು 14, 15, 16 ನಿಮ್ಮ ಕ್ವಶನ್ ಬ್ಯಾಂಕಿನಲ್ಲಿ ಇರುವಂತಹ 14, 15, 16ನೆಯ ಪ್ರಾಬ್ಲಮ್ಸ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಗಳಾಗಿವೆ. ಫ್ರಮ್ ಫಸ್ಟ್ ಪ್ರಾಬ್ಲಮ್ ಟು 9th ಪ್ರಾಬ್ಲಮ್ ಯು ಕ್ಯಾನ್ see cash goodwill problems in your question bank given by the state board, Karnataka state board, and 10, 11, 12 and 13 4 problems are based on non cash goodwill in which
10th and 11th problem includes new ratio and 12th and 13th problems without new ratio. And 14, 15, 16, these three problems are based on capital adjustment. So today we have discussed this part, cash goodwill problems. I mean how to take the cash goodwill and how to treat it. So we have discussed, go through the question bank, solve those problems. You will come to know how to treat the cash goodwill. And regarding the non-cash goodwill and the capital adjustment, let us discuss it in the next class. See you friends. Let us discuss those concepts in the next class. Thank you. Thanks a lot.